ಪಹಲ್ಗಾಮ್ ನರಮೇಧದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಮೋಹಕತಾರೆ ರಮ್ಯಾ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ, ಏನು ಹೇಳ್ತಾರೆ ಅಂತ. ಮೇಡಮ್, ಟ್ರಿಪ್ಗೆ ಹೋದಂತಂದರೆ ಖುಷಿ ಕ್ಷಣದಲ್ಲಿ ಇರಬೇಕಾಗಂಥ ಒಂದು ಇನ್ನೋಸೆಂಟ್ ಪೀಪಲ್ಸ್ನ ಈ ಥರ ಒಂದು ನರಮೇಧ ಮಾಡಿರೋವಂಥದ್ದು, ಸಡನ್ನಾಗಿ ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡಿ, ನೀವು ನೋಡಿರ್ಬೋದು ದೃಶ್ಯಾವಳಿಗಳಲ್ಲಿ. ಅಂದರೆ ಇನ್ನೂ 6 ಡೇಸ್ ಆಗಿರುತ್ತೆ ಮದುವೆ ಆಗಿ, ಅವ್ರ ಹಸ್ಬೆಂಡ್ನ ಕೊಲೆ ಮಾಡಿರೋದು ನೋಡ್ತಿದ್ರೆ ಎಂಥವ್ರಿಗೂ ಕಣ್ಣೀರು ಬರುತ್ತೆ ಮ್ಯಾಮ್. ಸೊ ಈ ಘಟನೆ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಗೆ ಎಷ್ಟು ನೋವಾಗಿದೆ? ಟೆರರಿಸಮ್ ಆಗಿ ಧರ್ಮನೂ ಇರಲ್ಲ, ಮನುಷ್ಯತ್ವನೂ ಇರಲ್ಲ. ಸೊ of course we have to condemn it. Plus whatever happened to our national security, our security lapses ಕೂಡ ನಾವು ಕ್ವೆಶ್ಚನ್ ಮಾಡಬೇಕಾಗುತ್ತೆ. So I hope that the Modi government takes strict action and you know those responsible for this will be brought to you know to justice. Yeah. ಸೊ ಇದು ಇನ್ಸಿಡೆಂಟ್ ನೋಡಿದಾಗ ಈ ಥರ ಆಗಿದೆ ಅಂತ ನೀವು ಆ ಫೋಟೋಗಳಲ್ಲಿ ವಿಡಿಯೋಗಳಲ್ಲಿ ನೋಡಿರ್ಬೋದು ಅಂತ ಅನಿಸುತ್ತೆ. ಅದನ್ನು ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು ಮ್ಯಾಮ್? ಯಾಕಂದರೆ ನಾವು ಭಾರತೀಯರು ಯಾವತ್ತೂ ಬೇರೆಯವ್ರಿಗೆ ಏನು ತೊಂದರೆ ಮಾಡಲ್ಲ, ಆದರೆ ನಮಗೆ ಪದೇ ಪದೇ ಈ ಥರ ಆಗ್ತಿರೋದು ಅಂದರೆ ಅವರು ಆರ್ಮಿ ಅವ್ರ ಜೊತೆ ಯುದ್ಧ ಮಾಡಿದರೆ ಏನೂ ಆಗ್ತಿರ್ಲಿಲ್ಲ. ಅವ್ರಿಗೆ ಎಲ್ಲೋ ಏನಕ್ಕೋ ಬಂದಿರೋರನ್ನ, ಒಂದು ವೆಕೇಷನ್ಗೆ ಅಂತ ಬಂದಿರೋರನ್ನ ಈ ಥರ ಶೂಟೌಟ್ ಮಾಡೋದು ಎಷ್ಟು ಸರಿ ಅನ್ನೋ ಒಂದು ಪ್ರಶ್ನೆಗಳು ಹೇಳ್ತಿದೆ. ಮತ್ತು ನಾವು ಯಾಕೆ ಇಂಡಿಯನ್ಸು ಸುಮ್ಮನೆ ಇರ್ತೀವಿ? ಈ ಥರದ್ದೆಲ್ಲ ಘಟನೆಗಳಾದರೂ ಪದೇ ಪದೇ ಉರಿ ಅಟ್ಯಾಕ್ ಆಗಿರ್ಬೋದು, ಈಗಾಗಿರ್ಬೋದು, ನಮ್ಮ ಮೇಲೆ ಅಟ್ಯಾಕ್ ಆಗ್ತಿದೆ ಹೊರತು ನಾವೇ ಪ್ರಾಣಗಳು ಕಳ್ಕೊಳ್ತಾ ಇರೋದು. ಇದನ್ನೆಲ್ಲ ನೋಡಿದಾಗ ಏನು ಅನಿಸುತ್ತೆ ಮ್ಯಾಮ್? ಅಂದರೆ ಅವ್ರದ್ದು ಒಂಥರ ಲೈಕ್ ಕ್ರುಯಲ್ಟಿ, ಉಗ್ರರದು. ಯಾರನ್ನೂ ನೋಡಲ್ಲ, ಮಕ್ಕಳನ್ನ ನೋಡಲ್ಲ, ಎಲ್ಲರನ್ನೂ ಹಿಂದೂನಾ ಮತ್ತು ಮುಸ್ಲಿಮ ಅಂತ ಕೇಳಿಬಿಟ್ಟು, ಕಲ್ಮಾ ಓದಬೇಕು ಅಂತ ಕೇಳಿಬಿಟ್ಟು ಅವ್ರನ್ನ ಗುಂಡಿಟ್ಟು ಹೊಡೆದಿರೋ ಅಂಥದ್ದು. ಬಟ್ ನೀವು ನೋಡೋಕ್ಕೆ ಹೋದರೆ ಇವಾಗ ಎಲ್ರಿಗೂ ಹೆಲ್ಪ್ ಮಾಡ್ತಾ ಇರೋದು ಅವರು ಕೂಡ ಮುಸ್ಲಿಮ್ಸನ್ನೇ. ಸೊ ನಾವು ಮುಸ್ಲಿಮ್ಸೇ ಕೆಟ್ಟೋರು ಅಂತ ನಾವು ಹೇಳೋಕ್ಕಾಗಲ್ಲ. ಲೈಕ್ ಐ ಸೆಡ್ ಮುಂಚೆನೇ, ಟೆರರಿಸಮ್ ಇಸ್ ಯಾವ ಧರ್ಮನೂ ಬರಲ್ಲ, ಯಾವ ಮನುಷ್ಯತ್ವನೂ ಇರಲ್ಲ. ಸೊ ಹಾಗಾಗಿ ನಾವು ಎಲ್ಲರೂ ಒಂದೇ ದೃಷ್ಟಿನಲ್ಲಿ ನೋಡೋಕ್ಕಾಗಲ್ಲ.